ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವೆಜ್ ಕಿಚನ್. ಇವತ್ತು ನಾನು ಸಜ್ಜಿ ರೊಟ್ಟಿ ಮಾಡ್ತಾಯಿದ್ದೀನಿ. ಸಂಕ್ರಾಂತಿ ಟೈಮಲ್ಲಿ ಮಾಡ್ಬೋದು ಅಥವಾ ಯಾವಾಗ ನಮ್ಗೆ ತಿನ್ನಬೇಕಂತ ಅನಿಸುತ್ತೆ ಆವಾಗ ಈ ಥರ ಖಡಕ್ಕಾಗಿ ಮಾಡಿ ಇಟ್ಕೊಡ್ಬೋದು. ಇದನ್ನು 15 ದಿನ ಅಥವಾ 1 ತಿಂಗಳಾದರೂ ಇಟ್ಕೊಂಡು ತಿನ್ಬೋದು, ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ. ಹಾಗಾದರೆ ಹೇಗೆ ಮಾಡೋದಂತ ನೋಡೋಣ. ನಮಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಸಜ್ಜಿ ಹಿಟ್ಟು ತೊಗೊಂಡಿದ್ದೀನಿ. ಸಜ್ಜಿ ಬೀಸ್ಕೊಂಡು ಬರ್ಬೇಕಾದ್ರೆ ಅದಕ್ಕೆ ಒಂದು ಸ್ವಲ್ಪ ಜೋಳ ಅಥವಾ ಅಕ್ಕಿ ಎರಡನ್ನೂ ಮಿಕ್ಸ್ ಮಾಡಿ ಬೀಸ್ಕೊಂಬರ್ಬೋದು. ಇಲ್ಲಾಂದರೆ ಬರೀ ಸಜ್ಜಿ ಹಿಟ್ಟನ್ನು ಕೂಡ ಬೀಸ್ಕೊಂಬಂದರೆ ಆಗುತ್ತೆ. ಈಗ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಹಾಕಿ ಆದಮೇಲೆ 1 ಗ್ಲಾಸಷ್ಟು ನೀರನ್ನು ಕುದಿಸಿಬಿಟ್ಟು ಹಾಕ್ಕೊಳ್ಬೇಕು. ಈ ಥರ ನೀರು ಕುದಿಸಿ ಈ ಥರ ಹಾಕ್ಕೊಂಡು ಚಮಚೆಯಿಂದ ಮಿಕ್ಸ್ ಮಾಡ್ಕೊಳ್ಬೇಕು ಈ ರೀತಿಯಾಗಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ 1 ಲೈಕ್ ಕೂಡ ಕೊಡಿ. ಇದು ಗ್ಯಾಸ್ ಮೇಲೇ ಖಡಕ್ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ನೋಡೋ ನಾನು. ಈಗ ಒಲೆ ಮೇಲೆ ಮಾಡಿದರೆ ನಾವು ಕಿಚ್ಚಿಗೆ ಹಚ್ತೇವೆ ಅಂತ ಹೇಳ್ತೇವಲ್ಲ, ಅದು ಕಟ್ಟಿಗೆದು ಬೆಂಕಿ ಇರುತ್ತೆ, ಅದ್ರ ಮೇಲೆ ಇಟ್ಟು ಖಡಕ್ಕಾಗಿ ಮಾಡ್ತಾರೆ. ಆದರೆ ನಾನು ಇದು ಗ್ಯಾಸ್ ಮೇಲೇ ಮಾಡ್ತಾಯಿದ್ದೀನಿ, ಆದರೂ ಖಡಕ್ಕಾಗಿರುತ್ತೆ ರೊಟ್ಟಿ. ಅದನ್ನೇ ಹೇಗೆ ಮಾಡೋದಂತ ನೋಡೋಣ. ಈಗ ಇದಕ್ಕೆ ಜಿಗಿಟ್ ನೀರು ಅಂದರೆ ಬಿಸಿ ನೀರು ಜಾಸ್ತಿ ಹಾಕ್ಕೊಂಡು ಚೆಂದ ಮಾಡಿ ಸ್ವಲ್ಪ ಗಟ್ಟಿಯಾಗಿ ನಾದ್ಕೊಳ್ಬೇಕು. ಯಾಕಂದರೆ ಇದು ತುಂಬ ಹೊತ್ತು ಇಟ್ಟ ತಕ್ಷಣ ಬೇಗ ಮೆದುವಾಗಿಬಿಡುತ್ತೆ ಹಿಟ್ಟು. ಸ್ವಲ್ಪ ಗಟ್ಟಿನೇ ನಾದಿ ಇಟ್ಕೊಳ್ಬೇಕು. ತಣ್ಣೀರು ಜಾಸ್ತಿ ಹಾಕಲಿಕ್ಕಿಲ್ಲ, ಸ್ವಲ್ಪನೇ ಹಾಕ್ಕೊಂಡು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಂಡು ಮಾಡ್ಕೋಬೇಕು. ಈ ಥರ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಳ್ಳು ತೊಗೊಂಡಿದ್ದೀನಿ. ಈಗ ನೋಡಿ, ಸ್ವಲ್ಪನೇ ಹಿಟ್ಟು ತೊಗೊಳ್ಬೇಕು, ಜಾಸ್ತಿ ತೊಗೊಳ್ಬಾರ್ದು. ಒಂದು ಸ್ವಲ್ಪನೇ ಹಿಟ್ಟು ತೊಗೊಂಡು ಅದನ್ನು ಚೆಂದ ಮಾಡಿ ಒಂದು ಸತಿ ಇದು ನಾವು ಹಿಟ್ಟು ನಾದ್ಕೊಳ್ಳೋವಾಗ ನಾವು ಎಷ್ಟು ಒಂದು 5 ನಿಮಿಷ ಆದರೂ ನೀಟಾಗಿ ಮಿಜ್ಜಿ ನಾದ್ಕೊಳ್ಬೇಕು, ಅಂದರೆ ಚೆನ್ನಾಗಿ ಬರುತ್ತವೆ ರೊಟ್ಟಿ. ನೋಡಿ, ಈ ರೀತಿಯಾಗಿ ಒಂದು ಕೈಯನ್ನು ಸೈಡಲ್ಲಿಟ್ಟು ಇನ್ನೊಂದು ಸೈಡಲ್ಲಿ ಈ ಥರ ಲಟ್ಟಿಸ್ಕೊಳ್ಬೇಕು. ಕೆಳಗೆ ಸ್ವಲ್ಪ ಒಣ ಹಿಟ್ಟು ಹಾಕಿ, ಆಮೇಲೆ ಸ್ವಲ್ಪ ದೊಡ್ಡದಾದಮೇಲೆ ಈ ಥರ ಎಳ್ಳನ್ನು ಹಾಕಿ ಆಮೇಲೆ 2 ಕೈಯಿಂದ ಈ ಥರ ತಟ್ಕೊಳ್ಬೇಕು. ತೆಳ್ಳಗೆ ಆಗೋವರೆಗೆ ತಟ್ಕೊಳ್ಬೇಕು. ಅಷ್ಟರೊಳಗೆ ನಾವು ಆ ಥರ ಒಂದು ಸೈಡಲ್ಲಿ ನಾವು ಆಲ್ರೆಡಿ ತವೆಯನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿರ್ತೀವಿ. ಈಗ ಇದನ್ನು ಫುಲ್ಲು ಜೋರಾಗಿ ಇಡ್ಲಿಕ್ಕೆ ಹೋಗಬಾರ್ದು, ಹೊತ್ತುತ್ತೆ ರೊಟ್ಟಿ. ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಮಾಡ್ಕೊಳ್ಬೇಕು. ಈಗ ನೋಡಿ, ಆಮೇಲೆ ಕಾಟನ್ ಬಟ್ಟೆಯಿಂದ ನೀರನ್ನು ಹಚ್ಚಬೇಕು. ಈಗ ತಿರುಗಿಸಿ ಹಾಕಿದ ಮೇಲೆ ಅದು ಬೇಯುವಷ್ಟರಲ್ಲಿ ನಾವು ಇನ್ನೊಂದು ರೊಟ್ಟಿಯನ್ನು ತಟ್ಟಿ ರೆಡಿ ಮಾಡಿ ಇಟ್ಕೊಳ್ಬೋದು. ಅದಲ್ಲಿ ಬೇಯ್ತಾ ಇರುತ್ತೆ. ಈ ಸೈಡಲ್ಲಿ ನಾವು ತಟ್ಕೊಳ್ಬೋದು ಇನ್ನೊಂದು ರೊಟ್ಟಿಯನ್ನು. ತುಂಬ ತೆಳ್ಳಗೆ ನಮ್ಗೆ ಎಷ್ಟು ತೆಳ್ಳಗಾಗುತ್ತೋ ಅಷ್ಟು ತೆಳ್ಳಗೆ ತಟ್ಕೊಳ್ಬೋದು. ಆಮೇಲೆ ಈ ಥರ ಸೈಡಲ್ಲಿ ಒತ್ತಿ ಬೇಯಿಸ್ಕೊಳ್ಬೇಕು. ಆಮೇಲೆ ಮತ್ತೊಂದು ಸತಿ ಮುಚ್ಚಿ ಹಾಕುವಾಗ ಒತ್ತಲಿಕ್ಕೆ ಹೋಗಬಾರ್ದು, ಈ ಥರ ಇಟ್ಬಿಡಬೇಕು. ಅದೊಂದು ಸ್ವಲ್ಪ ಗೋಲಾಗಿ ಚೆನ್ನಾಗಿ ಬರುತ್ತೆ. ಅದು ಸ್ಲೋ ಫ್ಲೇಮಲ್ಲಿ ಇರುತ್ತಲ್ವ, ಜಾಸ್ತಿ ಇರೋದಿಲ್ಲ. ನೋಡಿ, ಅದು ಖಡಕ್ಕಾಗಿದೆ ಈಗ ರೊಟ್ಟಿ. ಒಂದು ಸ್ವಲ್ಪ ಇರುತ್ತೆ, ಅದು ಪೂರಾ ತಣ್ಣಗಾದಮೇಲೆ ಆರಿ ಆದಮೇಲೆ ಫುಲ್ ಖಡಕ್ಕಾಗಿರುತ್ತೆ. ಅದೇ ರೀತಿ ಇನ್ನೊಂದನ್ನು ಅಷ್ಟರೊಳಗೆ ಅದು ಒಂದು ಬೇಯುವಷ್ಟರಲ್ಲಿ ನಾವು ಇನ್ನೊಂದು ರೊಟ್ಟಿಯನ್ನು ತಟ್ಟಿ ರೆಡಿ ಮಾಡಿ ಇಟ್ಕೊಂಡಿರ್ತೇವೆ. ಈಗ ಅದನ್ನು ಕೂಡ ಹಾಕಿ ಈ ಥರ ಕಾಟನ್ ಬಟ್ಟೆಯಿಂದ ನೀರನ್ನು ಹಚ್ಕೊಳ್ಬೇಕು. ನೋಡಿ, ಈ ಥರ ತಿರುಗಿಸಬೇಕು. ಇದು ಜೋರಾಗಿ ಇಡ್ಲಿಕ್ಕೆ ಹೋಗಬಾರ್ದು ಗ್ಯಾಸನ್ನು. ನೋಡಿ, ಫುಲ್ ಖಡಕ್ಕಾಗಿದೆ ಇದು ರೊಟ್ಟಿ. ಈಗ ಆ ಥರ ಪ್ರತಿಯೊಂದನ್ನು ಮಾಡಿ ಇಟ್ಕೊಳ್ಬೇಕು. ಒಂದು ಬೇಯೋಷ್ಟರಲ್ಲಿ ಒಂದು ರೆಡಿಯಾಗಿರುತ್ತೆ, ಬೇಗ ಮಾಡ್ಕೊಂಡು ತೆಗೆದುಕೊಳ್ಬೋದು. ನೋಡಿ, ಇಷ್ಟು ರೊಟ್ಟಿ ರೆಡಿ ಮಾಡಿದ್ದೀನಿ ನಾನು ಇವಾಗ. ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಒಂದ್ಸಲ 1 ದಿನ ಮಾಡಿಟ್ಟು 2-3 ದಿನ ತಿನ್ಬೋದು. ಅಥವಾ ಎಲ್ಲಿಯಾದರೂ ಹೋಗ್ಲಿಕ್ಕಿರುವಾಗ, ದೂರ ಜರ್ನಿ ಮಾಡುವಾಗ, ಈ ಥರ ಎಲ್ಲಾದರೂ ಟ್ರಿಪ್ಪಿಗೆಲ್ಲ ಹೋದಾಗ ಈ ಥರ ಮಾಡ್ಕೊಂಡು ತೊಗೊಂಡು ಹೋಗ್ಬೋದು. ಇದರ ಜೊತೆಗೆ ಮೊಸರು ಮತ್ತು ಶೇಂಗಾ ಚಟ್ನಿ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಮಾಡ್ಕೊಳ್ಳಿ, ಹೇಗಾಗಿತ್ತು ಅಂತ ನನಗೆ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.